ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಂತ ಮನೆ ಎಲ್ಲರೂ ಕನಸಾಗಿರುತ್ತೆ. ನಾವು ಅದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀವಿ. ನಮ್ಮ ಈ ಒಂದು ಕನಸು ಈಡೇರಬೇಕು ಅಂದರೆ ಮತ್ತು ನಾವು ಶುರು ಮಾಡಿರುವ ಯಾವುದೇ ಕೆಲಸ ಅದು ನಿಧಾನ ಆಗ್ತಾ ಇದೆ ಅಂದರೆ ಈ ಎರಡೂ ಸಮಸ್ಯೆಗೂ ಕೂಡ ಪರಿಹಾರ ಇಲ್ಲಿದೆ. ತುಂಬ ಸರಳವಾದ ಸುಲಭವಾದ ಪರಿಹಾರ ಇದು ಅಷ್ಟಮಿ ದಿನ ಕಾಲಭೈರವನಿಗೆ ಮಾಡುವಂಥದ್ದು. ಈ ಒಂದು ಸಣ್ಣ ವಸ್ತು ದೇವರಿಗೆ ಅರ್ಪಿಸೋದ್ರಿಂದ ಈ ಎರಡೂ ಆಸೆಗಳು ಈಡೇರುತ್ತೆ. ಇವಾಗ ಮಾಘ ಮಾಸ ನಡೀತಾ ಇದೆ, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಮಾಘ ಮಾಸದಲ್ಲಿ ಪ್ರತಿ ಒಂದು ದಿನವೂ ಕೂಡ ತುಂಬ ಒಳ್ಳೆಯದು, ಹಾಗೆ ಮಹತ್ವವಾದದ್ದು. ತುಂಬ ಜನ ಈ ತಿಂಗಳು ಪೂರ್ತಿ ವ್ರತನ ಮಾಡ್ತಾರೆ. ಇದೇ ಅಮಾವಾಸ್ಯೆವರೆಗೂ ಅಂದರೆ 27ನೇ ತಾರೀಕು ಈಗ ಬರುವ ಶಿವರಾತ್ರಿ ಅಮಾವಾಸ್ಯೆವರೆಗೂ ಕೂಡ ಮಾಘ ಮಾಸ ಆಚರಣೆನ ಮಾಡ್ತಾ ಇರ್ತಾರೆ. ಇನ್ನು ಯಾರಾದರೂ ಕೂಡ ವ್ರತ ಮಾಡಿಲ್ಲ ಅಂದರೆ ನಿಮಗೆ ಮಾಡುವಂಥ ಮನಸ್ಸಿದ್ರೆ ಈ ಅಮಾವಾಸ್ಯೆ ಒಳಗಡೆ ಒಂದು ದಿನವಾದರೂ ಈ ಮಾಘ ಮಾಸ ವ್ರತವನ್ನು ಮಾಡಿ. ಅಂದರೆ ಸೂರ್ಯೋದಯಕ್ಕಿಂತ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಅಷ್ಟೋತ್ತರ ವಿಷ್ಣು ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಅಷ್ಟೇ ಸರಳವಾದಂಥ ವಿಧಾನ. ಅದೇ ರೀತಿ ಇದೇ ಒಂದು ಮಾಘ ಮಾಸದಲ್ಲಿ ಬರುವಂಥ ಅಷ್ಟಮಿ ಕೂಡ ತುಂಬಾ ಮಹತ್ವವಾದದ್ದು. ಒಂದು ತಿಂಗಳಲ್ಲಿ 2 ಸಲ ಅಷ್ಟಮಿ ತಿಥಿ ಬರುತ್ತೆ. ಅಂದರೆ ಅಮಾವಾಸ್ಯೆ ಆದ ನಂತರ ಮತ್ತು ಹುಣ್ಣಿಮೆ ಆದ ನಂತರ, ಶುಕ್ಲ ಪಕ್ಷದಲ್ಲಿ ಮತ್ತು ಕೃಷ್ಣ ಪಕ್ಷದಲ್ಲಿ. ಇವಾಗ ಕೃಷ್ಣ ಪಕ್ಷ ಹುಣ್ಣಿಮೆ ಆದ ನಂತರ ಬಂದಿರುವಂಥ ಅಷ್ಟಮಿ ಕೃಷ್ಣ ಪಕ್ಷದಲ್ಲಿ ಬಂದಿದೆ. ವಾಮಾಚಾರದ ಕಾಟ ಇಂಥ ಒಂದು ಸಮಸ್ಯೆಗೆ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ಆದ ನಂತರ ಬರುವಂಥ ಅಷ್ಟಮಿ ದಿನ ಕಾಲಭೈರವನಿಗೆ ಆರಾಧನೆ ಮಾಡಬೇಕು. ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳು ಆಗಿದ್ರೂ ಕೂಡ ತುಂಬ ನಿಧಾನ ಆಗ್ತಾ ಇದೆ ಅಂತ ಅಂದರೆ, ಮನೆ ಕಟ್ತಾ ಇದ್ದೀರಾ, ಅರ್ಧಕ್ಕೆ ನಿಂತಿದ್ದರೆ, ವರ್ಷಾನುಗಟ್ಟಲೆಯಿಂದ ನಿಧಾನ ಆಗ್ತಾ ಇದ್ದರೆ, ನೀವು ಯಾವುದೇ ಒಂದು ಆಸ್ತಿ ವಿಚಾರ ಆಗಿರ್ಬೋದು, ಮಾರಬೇಕು ಇಲ್ಲ ತಗೋಬೇಕು, ಅದೇ ಜಾಗನ ತಗೊಳ್ಳೇಬೇಕು ಅಂತ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಯೋಚನೆ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಪರಿಹಾರ ಸಿಗುತ್ತೆ. ಮನೆಗೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರ ಯಾವುದೇ ರೀತಿಯ ಕೆಲಸ ಆಗಿರ್ಬೋದು, ನೀವು ತುಂಬ ದಿನದಿಂದ ಅಂದ್ಕೊಂಡಿರುವಂಥ ಯಾವುದೇ ರೀತಿ ಕೆಲಸಗಳಾಗಿದ್ದರೂ ಕೂಡ ತುಂಬ ನಿಧಾನ ಆಗ್ತಾ ಇದೆ, ವರ್ಷಾನುಗಟ್ಟಲೆಯಿಂದ ಪ್ರಯತ್ನ ಪಡ್ತಾ ಇದ್ದರೂ ಫಲನೇ ಸಿಗ್ತಾನೆ ಇಲ್ಲ ಅಂತ ಅನ್ನೋರು ಹುಣ್ಣಿಮೆ ಆದ ನಂತರ ಕೃಷ್ಣ ಪಕ್ಷದ ನಂತರ ಬರುವ ಅಷ್ಟಮಿ ದಿವಸ ಕಾಲಭೈರವೇಶ್ವರನನ್ನು ಆರಾಧನೆ ಮಾಡಬೇಕು. ಯಾವ ರೀತಿ ಮಾಡಬೇಕು? ಈ ಒಂದು ಸಮಸ್ಯೆಗೆ ತುಂಬಾ ಸಣ್ಣ ಪರಿಹಾರ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ತುಂಬಾ ಸುಲಭವಾದ ರೀತಿಯಲ್ಲಿ ಪರಿಹಾರನ ಮಾಡ್ಕೋಬೋದು. ಅದಕ್ಕಾಗಿ ಕಾಲಭೈರವನಿಗೆ ಅಷ್ಟಮಿ ದಿನ, ಹುಣ್ಣಿಮೆ ಆದ ನಂತರ ಬರುವ ಅಷ್ಟಮಿ ದಿನ ಈ ಒಂದು ವಸ್ತುವನ್ನು ನಾವು ಕಾಲಭೈರವೇಶ್ವರನಿಗೆ ಅರ್ಪಿಸಿದರೆ ಸಾಕು, ನಮ್ಮ ಕೆಲಸಗಳು ಫಟಾಫಟ್ ಅಂತ ಆಗಿಬಿಡುತ್ತೆ. ಇದಕ್ಕೋಸ್ಕರ ಅದು ಎಂಥ ವಸ್ತುಗಳು ಅರ್ಪಿಸಬೇಕು, ಅದನ್ನೆಲ್ಲ ಏನು ಮಾಡಬೇಕು, ಇದರ ಪೂರ್ತಿ ವಿವರ ಈ ವಿಡಿಯೋದಲ್ಲಿದೆ. ಇದೇ ಮಾಘ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ ಕಾಲಾಷ್ಟಮಿ. ಇದೇ ಶುಕ್ರವಾರ 21ನೇ ತಾರೀಕು ತುಂಬಾ ಶ್ರೇಷ್ಠವಾದ ದಿನ. ಹಾಗೆ ಗುರುವಾರ ಮತ್ತು ಭಾನುವಾರ ಕಾಲಭೈರವನಿಗೆ ಆರಾಧನೆ ಮಾಡಿದ್ರೆ ಅದೂ ಕೂಡ ತುಂಬಾ ಶ್ರೇಷ್ಠ. ಯಾರಿಗೆಲ್ಲ ಇಂಥ ಸಮಸ್ಯೆ ಇದೆಯೋ ತಪ್ಪದೇ ಈ ದಿನ ಕಾಲಭೈರವನಿಗೆ ಆರಾಧನೆ ಮಾಡಿ. ನೀವಿರುವ ಜಾಗದಲ್ಲಿ ದೇವಸ್ಥಾನಗಳು ಇಲ್ಲ ಅಂದರೆ ಮನೆಯಲ್ಲೂ ಕೂಡ ನೀವು ಒಂದು ಕಾಲಭೈರವನ ಆರಾಧನೆ ಮಾಡ್ಬೋದು. ಯಾವ ರೀತಿ ಮಾಡೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಅಂದ್ಕೊಂಡಿರುವಂಥ ಕೆಲಸ ಅಂದ್ಕೊಂಡಿರುವ ಸಮಯದಲ್ಲಿ ಆಗ್ತಾ ಇಲ್ಲ ಅಂದರೆ, ನಿಧಾನ ಆಗ್ತಾ ಇದೆ ಅಂತ ಅಂದರೆ, ಕಾಲಭೈರವನಿಗೆ ಇದೇ ಅಷ್ಟಮಿ ದಿನ, ಅದರಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ದಿನ ನೀವು 8 ವಾರ ಅಷ್ಟಮಿ ದಿನ ಮಾಡಬೇಕಾಗತ್ತೆ. ಅದರಲ್ಲೂ ಭಾನುವಾರ ಮಾಡಿದರೆ ತುಂಬಾ ಒಳ್ಳೆಯದು. ಅಷ್ಟಮಿ ಏನಾದರೂ ಭಾನುವಾರ ಬಿದ್ದಿದ್ದರೆ ಆ ಭಾನುವಾರದಿಂದ 8 ವಾರ ಮಾಡಿ. ನೀವೇನಾದರೂ ಶುರು ಮಾಡಿದರೆ ಗುರುವಾರ ಮತ್ತು ಭಾನುವಾರ ಶುರು ಮಾಡಿ, ತುಂಬಾ ಒಳ್ಳೆಯದು. ಆಮೇಲೆ ಅದನ್ನು ಕಂಟಿನ್ಯೂ ಆಗಿ ಯಾವುದೇ ವಾರ ಬಂದು ಅಷ್ಟಮಿ ದಿನ ಮಾಡ್ಕೋಬೋದು. ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಯಾಕೋ ಆ ಕೆಲಸ ವರ್ಷಾನುಗಟ್ಟಲೆ ನಿಮಗೆ ಕೈಗೂಡ್ತಾನೆ ಇಲ್ಲ. ಕೈಯಲ್ಲಿ ದುಡ್ಡಿದ್ರೂ ಕೂಡ ಆ ಕೆಲಸ ಆಗ್ತಾನೇ ಇಲ್ಲ. ನೀವು ಅಂದ್ಕೊಂಡಿರುವ ಜಾಗದಲ್ಲಿ ಅಂದ್ಕೊಂಡಿರುವಂಥ ಸಮಯದಲ್ಲಿ ಮನೆ ಕಟ್ಟೋ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಾಲಭೈರವನಿಗೆ ಅರಿಶಿಣದ ಕೊಂಬಿನಿಂದ ಮಾಲೆಯನ್ನು ಮಾಡಿ ಅರ್ಪಿಸಬೇಕು. ಅಷ್ಟಮಿ ದಿನ ಎಷ್ಟು ಅರಿಶಿನ ಕೊಂಬನ ಹಾಕಬೇಕು ಮತ್ತು ಒಂದು ದೀಪಾರಾಧನೆ ಮಾಡಬೇಕು. ಯಾವ ದೀಪಾರಾಧನೆ ಮಾಡಬೇಕು? ಎರಡೂ ಕೂಡ ಬೇರೆ ಬೇರೆ. ನೀವು ಅಂದ್ಕೊಂಡಿರುವ ಕೆಲಸ ತುಂಬ ನಿಧಾನ ಆಗ್ತಾ ಇದ್ದರೆ ಯಾವುದೇ ಆಗಿರ್ಬೋದು,
ಕೋರ್ಟ್ ಕೇಸ್ ಆಗಿರ್ಬೋದು, ಬೇರೆ ಇನ್ಯಾವುದಾದ್ರು ಸಮಸ್ಯೆ ಇದ್ದರೂ ಕೂಡ ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕು ಕಾಲಭೈರವೇಶ್ವರನಿಗೆ. ಅದು ಅಷ್ಟಮಿ ದಿನ. ಅಷ್ಟಮಿ ಗುರುವಾರ ಮತ್ತು ಭಾನುವಾರ ಬಂದರೆ ತುಂಬಾ ಒಳ್ಳೆಯದು. ಈ ಶುಕ್ರವಾರ 21ನೇ ತಾರೀಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಅದರಲ್ಲಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ಪೂಜೆ ಮಾಡಿ ನಂತರ ಸೂರ್ಯನಿಗೆ ಆರ್ಘ್ಯವನ್ನು ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ಹೋಗಿ ದೀಪಾರಾಧನೆ ಮತ್ತು ಅರಿಶಿನ ಕೊಂಬಿನ ಮಾಲೆಯನ್ನು ಅರ್ಪಿಸ್ಬೋದು. ಅದರಲ್ಲೂ ರಾಹುಗಾಲ ತುಂಬಾ ಶ್ರೇಷ್ಠ. ಬಲ್ತಿರುವಂಥ ಚೆನ್ನಾಗಿರುವಂಥ ತೆಂಗಿನಕಾಯಿನ ತೊಗೋಬೇಕು. ಬಾಳೆ ಎಲೆ, ಅಡಿಕೆ ತಟ್ಟೆ ಅಥವಾ ಮುದುಕದ ಎಲೆ ಸಿಕ್ಕಿದ್ರೆ ಯಾವುದಾದ್ರೂ ಸರಿ ಒಂದು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು, ಇನ್ನೂ ಕೂಡ ನಿಮಗೆ ನವಗ್ರಹಗಳ ದೋಷಗಳೇನಾದರೂ ಇದ್ದರೆ, ನಿಮ್ಮ ಜಾತಕದಲ್ಲಿ ಏನಾದರೂ ಹೇಳಿದರೆ, ಇವಾಗ ಗ್ರಹಗತಿಗಳು ಸರಿಯಿಲ್ಲ ಅಂತ ಇದ್ದಾಗ ನಿಮ್ಮ ಒಂದು ರಾಶಿಗೆ ನಕ್ಷತ್ರಕ್ಕೆ ಸರಿ ಹೋಗೋ ಥರ ಅಥವಾ ಯಾವ ಗ್ರಹ ದೋಷ ಇದೆ ಅಂತ ಹೇಳಿದರೆ ಅದ್ರ ಪ್ರಕಾರ ಆ ಒಂದು ಧಾನ್ಯವನ್ನು ಕೂಡ ತಗೊಂಡು ಆ ಧಾನ್ಯ ಅಥವಾ ಅಕ್ಕಿ ಅಥವಾ ನವಧಾನ್ಯಗಳು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಹೋಗಿ ಆ ಒಂದು ಬಾಳೆ ಎಲೆ, ಮುದುಕದ ಎಲೆ ಅಥವಾ ಅಡಿಕೆ ತಟ್ಟೆ ತೊಗೊಂಡೋಗಿರ್ತೀರ ದೀಪ ಹಚ್ಚೋಕ್ಕೆ, ಅದ್ರ ಮೇಲೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂಗಳನ್ನು ಹಾಕಬೇಕು. ಕೆಂಪು ಹೂಗಳನ್ನು ಹಾಕಿ ಅದ್ರ ಮೇಲೆ ತೆಂಗಿನಕಾಯಿನ ಒಡೆದುಬಿಟ್ಟು ನೀರನ್ನು ಚೆಲ್ಲಿ ಆ ತೆಂಗಿನಕಾಯಿ ಮಧ್ಯಕ್ಕೆ ಸಮವಾಗಿ ಹೊಡಿಬೇಕು. ಆ ತೆಂಗಿನಕಾಯಿಗೆ ಸಾಸಿವೆ ಎಣ್ಣೆನ ಹಾಕಿ ಆಮೇಲೆ ಬತ್ತಿಯನ್ನು ಹಾಕಬೇಕು. ಯಾವಾಗಲೂ ಅಷ್ಟೇ, ಮೊದಲೇ ಬತ್ತಿ ಇಟ್ಬಿಟ್ಟು ಎಣ್ಣೆನ ಹಾಕಬಾರ್ದು. ಎಣ್ಣೆ ಹಾಕಿದ ನಂತರ ಬತ್ತಿನ ಇಡಿ, ಆಮೇಲೆ ದೀಪ ಹಚ್ಚಬೇಕು. ನೀವು ಬಾಳೆ ಎಲೆ ಮೇಲೆ ದೀಪ ಹಚ್ಚಿದ್ರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಆರತಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ತಟ್ಟೆ ಮೇಲೆ ಇಟ್ಟು ಹಚ್ಚಿದ್ರೆ ನೀವು ಅದನ್ನು ತಗೊಂಡು ಆರತಿ ಮಾಡಿ ಮತ್ತೆ ಒಂದು ಜಾಗದಲ್ಲಿ ಇಡ್ಬೋದು. ಈ ಒಂದು ದೀಪಾರಾಧನೆ ಮಾಡಿದರೆ ನೀವು ಅಂದ್ಕೊಂಡಿರುವ ಯಾವುದೇ ಕೆಲಸ ಆಗಿದ್ರೂ ಕೂಡ ತುಂಬಾ ಬೇಗ ಆಗಿಬಿಡುತ್ತೆ. ಇನ್ನೂ ಮನೆಗೆ ಸಂಬಂಧಪಟ್ಟಂತೆ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಕೆಲಸ ಕೈಗೂಡ್ತಿಲ್ಲ, ನೀವು ಇಷ್ಟಪಟ್ಟಿರುವ ಜಾಗದಲ್ಲೇ ಅದು ಕಟ್ಟಬೇಕು ಅಂತ ನಿಮಗೆ ಆಸೆ ಇದ್ದರೆ ಕಾಲಭೈರವನಿಗೆ ಇದೇ ಅಷ್ಟಮಿಯಂದು ಅರಿಶಿಣದ ಕೊಂಬಿನಿಂದ ಮಾಲೆಯನ್ನು ಹಾಕಬೇಕು. ಅರಿಶಿಣದ ಕೊಂಬು ಎಷ್ಟು ಹಾಕಬೇಕು? ಅರಿಶಿಣದ ಕೊಂಬು ಬೆಲೆ ಬೇರೆ ಜಾಸ್ತಿ. ಇವಾಗ ನಿಮಗೆ ಶಕ್ತಿಗೆ ಅನುಸಾರ 8 ಅಂದರೆ ನೀವು ದೂರನೇ ಕಟ್ಟಬೇಕಾಗುತ್ತೆ. ಹೂ ಕಟ್ಟೋ ಥರ 5 ಎಳೆ ಅಥವಾ 9 ಎಳೆ ದಾರನ ಮಾಡ್ಕೊಂಡ್ಬಿಟ್ಟು 8, 21, 24, 28, 48 ಅಥವಾ 54 ಅಥವಾ 108 ಹೀಗೆ ನಿಮಗೆ ಶಕ್ತಿಗೆ ಅನುಸಾರ ಎಷ್ಟು ಅರಿಶಿಣದ ಕೊಂಬು ಬೇಕಾದರೂ ನೀವು ಕಟ್ಬಿಟ್ಟು ಮಾಲೆಯನ್ನು ಮಾಡ್ಕೋಬೋದು. ಅಷ್ಟಮಿ ದಿನ, ಪ್ರತಿ ಅಷ್ಟಮಿ ದಿನ ಕಾಲಭೈರವನಿಗೆ ಅರ್ಪಿಸಬೇಕು. ನಿಮಗೆ ಏನು ಆಸೆ ಇದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಕೆಲಸ ಕೈಗೂಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೇ ರೀತಿ ಪ್ರತಿ ಹುಣ್ಣಿಮೆ ಆದ ನಂತರ ಬರುವಂಥ ಅಷ್ಟಮಿ ದಿನ ಕಾಲಭೈರವೇಶ್ವರನಿಗೆ ನೀವು ತೆಂಗಿನಕಾಯಿ ದೀಪ ಹಚ್ಚೋದೇ ಆಗಿರಲಿ ಅಥವಾ ಅರಿಶಿಣದ ಕೊಂಬಿನ ಮಾಲೆ ಆಗಿರ್ಬೋದು ನೀವು ಮಾಡ್ಬೋದು. ಅಥವಾ ತುಂಬ ಲಾಂಗ್ ಆಗುತ್ತೆ ಅಂದರೆ 8 ಅಷ್ಟಮಿ ಆದರೂ ಮಾಡಬೇಕು. ತುಂಬ ಲಾಂಗ್ ಆಗ್ತಾಯಿದೆ 8 ತಿಂಗಳವರೆಗೂ ಮಾಡಬೇಕಾಗುತ್ತಲ್ಲ ಅನ್ನೋರು 8 ಭಾನುವಾರ ಆದರೂ ಮಾಡ್ಬೋದು. ಇನ್ ಕೇಸ್ ಕಾಲಭೈರವೇಶ್ವರ ದೇವಸ್ಥಾನ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಶಿವನ ದೇವಸ್ಥಾನಕ್ಕಾದರೂ ಮಾಡ್ಕೋಬೋದು. ಇನ್ನು ಶಿವನ ದೇವಸ್ಥಾನವೂ ಕೂಡ ನಿಮ್ಮ ಮನೆ ಹತ್ತಿರ ಇಲ್ಲ ಅಂದರೆ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ನೀವು ಶಿವಲಿಂಗ ಇಟ್ಕೊಂಡಿದ್ರೆ ಪ್ರತಿ ಅಷ್ಟಮಿಗೆ ಶಿವಲಿಂಗದ ಮುಂದೆ ಒಂದೊಂದು ಅರಿಶಿಣದ ಕೊಂಬನ್ನು ಇಟ್ಟು ಕಾಲಭೈರವನ ಅಷ್ಟಕಂನ ಹೇಳಿ ಅಷ್ಟಮಿ ದಿನ ಆ ನಂತರ ಆ ಎಲ್ಲ ಅರಿಶಿಣದ ಕೊಂಬನ್ನು ಹಾಗೆ ಸೇರಿಸಿಟ್ಟು ಮುಂದೆ ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗ ಆಗ ಆದಷ್ಟು ಕೂಡ ಮಾಲೆ ಮಾಡಿ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ಬೋದು. ಅಥವಾ ಇದನ್ನೆಲ್ಲ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಅಂದರೆ ಪ್ರತಿ ಅಷ್ಟಮಿ ದಿನ ಕಾಲಭೈರವೇಶ್ವರನ ನೆನೆಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಕಾಲಭೈರವನ ಅಷ್ಟಕಂನ ಹೇಳ್ಕೋಬೇಕು. ತೆಂಗಿನಕಾಯಿ ದೀಪಾರಾಧನೆ ಅಥವಾ ಅರಿಶಿಣದ ಕೊಂಬಿನ ಮಾಲೆಯನ್ನು ಕಾಲಭೈರವನಿಗೆ ಯಾವ ಸಮಯದಲ್ಲಿ ಕೊಡಬೇಕು ಅಂತ ಅಂದರೆ ಭಾನುವಾರ ಬೆಳಗ್ಗೆ ಆದರೂ ಮಾಡ್ಬೋದು, ಇಲ್ಲ ರಾಹುಗಾಲದಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಭಾನುವಾರದ ದಿನ ತುಂಬ ಜನ ನಾನ್ ವೆಜ್ ತಿಂತಾ ಇರ್ತಾರೆ. ನೀವು ನಾನ್ ವೆಜ್ ತಿನ್ನೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿದ್ರೂ ಸರಿಯೇ, ಇಲ್ಲ ದೇವಸ್ಥಾನಕ್ಕೆ ಹೋದರೂ ಸರಿಯೇ, ನಾನ್ ವೆಜ್ ಊಟ ತಿನ್ನೋಕ್ಕಿಂತ ಮುಂಚೆನೇ ಈ ಕೆಲಸವನ್ನು ಮಾಡಬೇಕು. ಹೇಗಿದ್ದರೂ ಭಾನುವಾರ ಸಂಜೆ ತಾನೇ ರಾಹುಗಾಲ ಇರೋದು, ಮಧ್ಯಾಹ್ನ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂದ ನಂತರ ಮತ್ತೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ಆ ಒಂದು ತಪ್ಪನ್ನು ಮಾತ್ರ ಮಾಡಲೇಬೇಡಿ. ನಿಮ್ಮ ಸಮಸ್ಯೆಗೆ ಈ ಎರಡೂ ಪರಿಹಾರನ ಮಾಡ್ಕೊಳ್ಳಿ.
ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಿರೋ ಇಲ್ಲ ಅರಿಶಿಣದ ಕೊಂಬಿನ ಮಾಲೆನ ಕೊಡ್ತಿರೋ, ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡಿದ ಮೇಲೆ, ದೇವರ ದರ್ಶನ ಮಾಡಿದ ಮೇಲೆ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಳ್ಳಿ. ಆಗ ಅಲ್ಲೂ ಕೂಡ ಕಾಲಭೈರವೇಶ್ವರನ ಅಷ್ಟಕಂನ ಪಠನೆ ಮಾಡಿ. ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿ ಕಾಲಭೈರವೇಶ್ವರನ ಅಷ್ಟಕಂನ ಹೇಳೋದು ತುಂಬಾ ಒಳ್ಳೆಯದು. ಪವಿತ್ರವಾದಂಥ ದೇವಸ್ಥಾನದಲ್ಲಿ ಈ ಪಠನೆ ಮಾಡೋದು ಅತಿ ಶ್ರೇಷ್ಠ. ಆದಷ್ಟು ಬೇಗನೆ ಪರಿಹಾರ ಆಗುತ್ತೆ. ನಿಧಾನ ಆಗ್ತಿರೋ ಕೆಲಸಗಳು ಕೂಡ ಅತಿ ಶೀಘ್ರದಲ್ಲೇ ಆಗುತ್ತೆ. ನೀವೆಲ್ಲರೂ ಕೂಡ ಈ ಒಂದು ಪರಿಹಾರನ ಮಾಡ್ಕೊತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.